ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕುಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಈ ಬಗ್ಗೆ ಗ್ರಾಮಸ್ಥರು ಹಾಗೂ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡ್ತಾ ಇದ್ದು ಜಾನುವಾರುಗಳ ಮೇಲೂ ದಾಳಿ ನಡೆಸ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಂಬಂಧಪಟ್ಟಂಗೆ ಕಳೆದ 1-2 ತಿಂಗಳಿಂದ ಈ ನಾಯಿಗಳ ಬಗ್ಗೆ ಮಂಗಗಳ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಅವ್ರು ದಾಳಿ ಮಾಡಿದ್ದು, ನಾಯಿ ಕಚ್ಚಿರೋದು, ಈ ವ್ಯವಸ್ಥೆಗಳ ಬಗ್ಗೆ ಎಲ್ಲ ತಮ್ಮ ಗಮನದಲ್ಲಿಲ್ವಾ? ಏನು ಕ್ರಮ ತಗೊಂಡಿದ್ದೀರಾ ಸರ್? ಆಯ್ತು, ನಾಯಿ ಹಿಡಿಯೋಗಿಲ್ಲ ಸರ್, ಅದಕ್ಕೆ ಕುಡಿಗೆ ಕೊಪ್ಪಲು ಗ್ರಾಮದ ರಂಗಣ್ಣ ಎಂಬುವರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿರುವುದನ್ನು ಉಲ್ಲೇಖಿಸಿ ಸಾರ್ವಜನಿಕರ ಸುರಕ್ಷತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಮ್ಮ ಕುಶಾಲನಗರದಲ್ಲಿ ಮೊನ್ನೆ ನಾಯಿನೆಲ್ಲ ಹಿಡಿದು ಬಿಡುತ್ತಾ ಬೇರೆ ಕಡೆಗೆ ಹೋಗಿ ಸ್ಥಳಾಂತರ ಮಾಡಿದ್ರು. ಅದಕ್ಕೆ ಕುಶಾಲನಗರದಲ್ಲಿ ಹಿಡಿದು ಗೊತ್ತಾ ನಿಮಗೆ ಕಸವಿರೋರಿಗೆ ಅದು ಗೊತ್ತಾ ನಿಮಗೆ? ಅಲ್ಲಿಂದ 500 ನಾಯಿ 600 ನಾಯಿ ಇದೆ. ಪ್ರತಿಭಟನೆ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡಿದ್ರು ಪಿಡಿಒ ರಜೆ ಪಡೆದಿರೋದು ಹಾಗೂ ಮನವಿ ಸ್ವೀಕರಿಸಲು ಅಧಿಕಾರಿಗಳು ಮುಂದಾಗದಿರುವುದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸರ್, ಒಂದು ಕೆಲಸ ಮಾಡಿ ಸರ್, ಎಷ್ಟು ಈಸಿ ಗೊತ್ತಾ ಸರ್? ನೀವೊಂದು ಫಂಡ್ ಎತ್ತಿಟ್ಟು ಒಂದು ನಾಯಿ ನಿರ್ವಹಣೆ ಏಜೆನ್ಸಿ ಹೋಗಿ ಕಾಂಟ್ರಾಕ್ಟ್ ಅವ್ರು ಮೇಂಟೈನ್ ಮಾಡ್ತಾರೆ. ಇವ್ರಿಗೆ ಕೊಡಿ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ, ಸಂತಾನಹರಣ ವ್ಯವಸ್ಥೆ ಹಾಗೂ ಗಾಯಾಳು ಚಿಕಿತ್ಸೆಗೆ ಪಂಚಾಯಿತಿಯಿಂದ ನೆರವು ನೀಡಬೇಕು ಎಂದು ಒತ್ತಾಯಿಸಲಾಯಿತು. 1 ವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಲ್ಯಾಂಪ್ಸ್ ಮಹಾಮಂಡಲ ಅಧ್ಯಕ್ಷ SR ಅರುಣ್ ರಾವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವ್ಯಾಪ್ತಿ ಮತ್ತು ಸಾರ್ವಜನಿಕರು, ಸುತ್ತಮುತ್ತಲ ಗ್ರಾಮಸ್ಥರು ಈ ದಿನ ಕೂಡಿಗೆ ಗ್ರಾಮ ಪಂಚಾಯತ್ ಮುಂದೆ ಏನು ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ನಾವು ಇದನ್ನ ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲ ಸೇರಿ ಇದನ್ನು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಗೆ ಏನು ಕೂಡಿಗೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಅಂದರೆ ಶ್ರೀನಿವಾಸ್ ಅವರ ಮುಖಾಂತರ ಈಗ ಮನವಿ ಸಲ್ಲಿಸಿದ್ವಿ. ನಮ್ಮ ಮನವಿ ಏನು ಅಂದರೆ, ಕೂಡಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು. ಅದು ಸಂಬಂಧಪಟ್ಟಂಗೆ ಕಾನೂನು ಕ್ರಮ ತಗೋಬೇಕು. ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಅವರಿಗೆ ಮನವಿ ಕೊಟ್ಟು ಏನು ಎಲ್ಲ ಮನವಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ಕೊಟ್ಟರು, ಯಾವುದೇ ಪ್ರಯೋಜನ ಇಲ್ಲಿ ಗಂಟ ಕಾಣಲಿಲ್ಲ. ಹಾಗಾಗಿ ಈ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ. ಮುಂದಿನ 8 ದಿನಗಳ ಏನು ಅವರಿಗೆ ಗಡುವು ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ಈ ಬೀದಿ ನಾಯಿಗಳ ಏನು ನಿಯಂತ್ರಣಕ್ಕೆ ಕ್ರಮ ತಗೋಬೇಕು. ಕೈಗೊಳ್ಳದೇ ಇದ್ದಲ್ಲಿ ಗ್ರಾಮ ಪಂಚಾಯತಿ ಮುಂಭಾಗ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮ ಪಂಚಾಯಿತಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ತಾಲೂಕು ಪಂಚಾಯತಿ ಅಲ್ಲಿ 2 ಭಾಗದಲ್ಲಿ, ಎಲ್ಲರೂ ಒಂದು ಭಾಗದಲ್ಲಿ ನಾವೆಲ್ಲ ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲ ಸೇರಿ ಬೀಗ ಜಡಿಯೋ ಪ್ರತಿಭಟನೆ ಮಾಡೋಂಥ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳು ಹಮ್ಮಿಕೊಂಡಿದ್ದೀವಿ. ತಾವು ದಯವಿಟ್ಟು ಬೀಗ ಜಡಿಯೋಂಥ ಕಾರ್ಯಕ್ರಮಕ್ಕೆ ತಾವು ಅಧಿಕಾರಿಗಳಾಗಲಿ ಇನ್ನು ಸಂಬಂಧಪಟ್ಟವರಾಗಲಿ ಅಲ್ಲಿಗಂಟ ಹೋಗಬೇಡಿ. ನೀವು ಅದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಈ ದಿನ ಅವರಿಗೆ ನಾನು ಈ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನು ಇದನ್ನು ಆಗ್ರಹಿಸ್ತಾ ಇದ್ದೀನಿ. ನಂತರ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ BJ ಅಣ್ಣಯ್ಯ, ಸಂಘಟನೆ ಮೂಲಕ ಈ ಹಿಂದೆ ಹಲವು ಬಾರಿ ಬೀದಿ ನಾಯಿಗಳ ಬಗ್ಗೆ ಕ್ರಮ ವಹಿಸಲು ಆಗ್ರಹಿಸಿದ್ರು. ಈ ಬಗ್ಗೆ ಪಂಚಾಯಿತಿಯಿಂದ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಸಾರ್ವಜನಿಕರಿಗೆ ಉಂಟಾಗ್ತಾ ಇರುವ ತೊಂದರೆ ನಿವಾರಣೆಗೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಿದೆ ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಈ ದಿನ ಏನು ಕೂಡಿಗೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಅಂತೇಳಿ ಮನವಿ ಕೊಡಲು ಬಂದಿದ್ದು.
ಮನವಿ ಅಂದರೆ ಇದಕ್ಕಿಂತ ಮುಂಚೆನೇ ನಾವು ವಾಹಿನಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿ ಆಗಲೇ ಒಂದು ತಿಂಗಳು ಕಳೆದಿತ್ತು. ಆದರೂ ಇಲ್ಲಿನ ಅಧಿಕಾರಿಗಳು ನಿದ್ದೆ ಬಿಡದೆ ನಿದ್ದೆಲ್ಲೇ ಇದ್ದರು, ಎಚ್ಚರಿಕೆ ಆಗಿರಲಿಲ್ಲ. ಹಾಗಾಗಿ ಮೊನ್ನೆ ಸಮ ಇದೇ ಥರ ಅವರಿಗೆ ಮಾಹಿತಿ ಕೊಟ್ಟಿದ್ರು. ಇವತ್ತು ಏನೋ ನಮ್ಮ PDO ಇದ್ದಾರೆ, PDO ರಜೆ ಹಾಕಿ ಮನೆಗೆ ಹೋಗಿದ್ದಾರೆ, ಅವರು PDO ಇಲ್ಲ. ಹಾಗೆಯೇ ನಮ್ಮ ಕರವೇ ತಂಡ ಹಾಗೂ ಸಾರ್ವಜನಿಕರು ಸುಮಾರು ಒಂದು 2 ತಾಸು ಅಷ್ಟು ಕಾಯಿಸಿದ್ದಾರೆ ನಮ್ಮನ್ನು. ಅವರಿಗೆ ಮೊದಲಿಗೆ ಒಂದು ಏನು ಸಂಘಟನೆಯವರು ಇರ್ಬೋದು, ಯಾವುದೇ ಸಾರ್ವಜನಿಕರಿರ್ಬೋದು, ಅವರಿಗೆ ತೊಂದರೆ ಆದಾಗ ತೊಂದರೆಯನ್ನ ಪರಿಹರಿಸಕ್ಕಾಗಿ ಅವ್ರು ಇರೋದು, ಅವರು ಸಾರ್ವಜನಿಕರಿಗೋಸ್ಕರನೇ ಇರೋದು. ಆದರೆ ಅವರು 2 ಗಂಟೆಗಳನ್ನ ಸಮಯನ ವ್ಯರ್ಥ ಮಾಡಿ ಈಗ ಬಂದಿದ್ದಾರೆ. ಇನ್ನೊಂದು ಏನಪ್ಪ ಅಂತ ಹೇಳ್ತಂದ್ರೆ, ಅವರಿಗೆ 1 ವಾರದ ಗಡುವು ನೀಡಿದ್ದೀವಿ, ಮುಂದಿನ ಸೋಮವಾರದವರೆಗೆ. ಅಷ್ಟರ ಒಳಗಡೆ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡ್ತಾರೋ ಅಥವಾ ಇನ್ನೊಂದೇನು ಮಾಡ್ತಾರೋ, ಸಾರ್ವಜನಿಕ ಆಗುವ ತೊಂದರೆಗಳನ್ನ ತಪ್ಪಿಸ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಆ ತೊಂದರೆ ತಪ್ಪಿಸದಿದ್ದಲ್ಲಿ, ಸಾರ್ವಜನಿಕರಿಗೆ ಸರಿಯಾದ ಸಹಕಾರವನ್ನು ನೀಡದಿದ್ದಲ್ಲಿ ಮುಂದಿನ ಸೋಮವಾರ ಉಗ್ರವಾಗಿ ಪ್ರತಿಭಟನೆ, ಸಾಮ್ಯವನ್ನು ಪಂಚಾಯಿತಿ ಮುಂದ್ಗಡೆ ಸಾಮ್ಯವನ್ನು ಹಾಕಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಎಚ್ಚರಿಕೆ ನೀಡ್ತದೆ. ಧನ್ಯವಾದಗಳು.